ಆಗುತ್ತೆ ಆ ಒಂದು ಫಸ್ಟ್ ಮೀಟ್ನ. ಸೊ ಇಟ್ ಕ್ಯಾನ್ ಬಿ ಅ ಡೇಟ್ ವಿತ್ ಅ ಪರ್ಸನ್. ನೀವು ಅವ್ರನ್ನ ಆ್ಯಸ್ ಐ ಟೋಲ್ಡ್, ಇವಾಗ ಏನಾಗಿದೆ ಅಂದರೆ ಯಾರನ್ನಾದರೂ ಮೀಟ್ ಮಾಡಬೇಕು ಫಸ್ಟ್ ಟೈಮ್ ಅಂದಾಗ, ಸ್ಪೆಷಲಿ ಒಂದು ಗಂಡು ಒಂದು ಹೆಣ್ಣನ್ನು ಮೀಟ್ ಮಾಡ್ತಾ ಇದ್ದಾರೆ, ಒಂದು ಹೆಣ್ಣು ಒಂದು ಗಂಡನ್ನು ಮೀಟ್ ಮಾಡ್ತಾ ಇದ್ದಾರೆ, ಎಷ್ಟೋ ವಿಷಯಗಳನ್ನ ತುಂಬ ಕೇರ್ಲೆಸ್ಸಾಗಿ ಬಿಟ್ಬಿಡ್ತೀವಿ, ಅದನ್ನು ಪರಿಗಣಿಸೋದಿಲ್ಲ. ಆದರೆ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾನಿಲ್ಲಿ ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಅಕಾರ್ಡಿಂಗ್ ಟು ಸೈಕಾಲಜಿ ಆ್ಯಂಡ್ ರಿಸರ್ಚ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀರಾ, ಒಬ್ಬರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆನ ಬೆಳೆಸ್ಕೋಬೇಕು ಅಂತ ಇದ್ದೀರಾ, ಮೇ ಬಿ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಇಂಟ್ರೆಸ್ಟ್ನ ಬೆಳೆಸಬೇಕು ಅಂತಿದ್ದೀರಾ, ಅಥವಾ ಒಂದು ಫ್ರೆಂಡ್ಶಿಪ್ನ ಬೆಳೆಸಬೇಕು ಅಂತ ಇದ್ದೀರಾ ಅಂದರೆ ಯಾವ ವಿಷಯವನ್ನು ಪರಿಗಣಿಸ್ಬೇಕಾಗತ್ತೆ ಅಂತ ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಫಸ್ಟ್ ವಿಚಾರ ನಾವು ಏನನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್. ನಾವು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡ್ತೀವಿ. ಯಾರನ್ನಾದರೂ ಮೀಟ್ ಮಾಡಬೇಕು ಅಂದಾಗ ಅವ್ರು ಹಾಗಿರಬೇಕು, ಅವ್ರು ಈ ಥರ ಇರಬೇಕು, ಅವ್ರು ನೋಡೋಕ್ಕೆ ಹಾಗೆ ನನ್ನ ಹತ್ರ ವರ್ತಿಸ್ಬೇಕು. ಸೊ ತುಂಬ ಡಿಮ್ಯಾಂಡಿಂಗ್ ಆಗಿಬಿಡ್ತೀವಿ. ನಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ಅವರಲ್ಲಿ ನನಗೇನು ಸಿಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಬರುತ್ತೆ. ಸೊ ಇಲ್ಲಿ ನನಗೆ ಒಬ್ಬರು ಕೆಲವು ದಿನಗಳ ಹಿಂದೆ ಒಬ್ಬರು ಕ್ಲೈಂಟ್ ಬಂದಿದ್ದರು. ಅವ್ರು ಏನು ಹೇಳಿದ್ರು ಅಂದರೆ, ನನ್ನೊಂದು ಹುಡುಗಿ ರಿಜೆಕ್ಟ್ ಮಾಡಿಬಿಟ್ಲು ಬಿಕಾಸ್ ನನ್ನ ಕೂದಲು ಉದುರ್ತಾ ಇದೆ, ನಾನು ಅದನ್ನು ನೋಟಿಸ್ ಮಾಡಿ ನನ್ನಲ್ಲಿ ನೀನು ಬಾಲ್ಡ್ ಆಗಿಬಿಡ್ತೀಯಾ, ಸೊ ನಂಗೆ ನೀನು ಬೇಡ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಲು. ನಂಗೆ ತುಂಬ ಹರ್ಟ್ ಆಯಿತು. ಆದರೆ ಆ ವ್ಯಕ್ತಿ ಒಳ್ಳೆಯ ಕೆಲಸದಲ್ಲಿದ್ದರು, ಹಾಗೂ ಒಳ್ಳೆಯ ಒಂದು ಆ್ಯಟಿಟ್ಯೂಡ್ ಕೂಡ ಇತ್ತು. ಏಕೆಂದರೆ ಆ ಥರ ಒಬ್ಬರು ಹಾರ್ಷಾಗಿ ಮಾತಾಡಿದ್ರು ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಕೇಳಿದ್ರೆ ನಾನೇನು ಹೇಳಿಲ್ಲ ಮ್ಯಾಮ್, ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿದ್ರು. ಸೊ ಈ ಥರ ಒಂದು ಒಳ್ಳೆಯ ಆ್ಯಟಿಟ್ಯೂಡ್ ಪರ್ಸನ್ನ ಅವರು ಲೂಸ್ ಮಾಡ್ಕೊಂಡ್ರಲ್ಲ ಅಂತ ಕೂಡ ಬೇಜಾರಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಯಾವುದಕ್ಕೆ ಬೆಲೆ ಕೊಡಬೇಕಾಗತ್ತೆ, ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನಾವು ಕೊಡೋದಿಲ್ಲ. ಆದರೆ ಯಾವುದು ನಿಜವಾಗ್ಲೂ ಮ್ಯಾಟರ್ ಆಗೋದಿಲ್ಲ ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಬಿಡ್ತೀವಿ. ಮೇ ಬಿ ಕಾಂಪ್ಲೆಕ್ಷನ್, ಮೇ ಬಿ ವೆಯ್ಟ್, ಮೇ ಬಿ ಅವರು ಯಾವ ಒಂದು ಸ್ಟೇಟಸ್ಸಿಂದ ಬರ್ತಾ ಇದ್ದಾರೆ, ಇದಕ್ಕೆಲ್ಲ ತುಂಬ ಒತ್ತಡ ಕೊಟ್ಬಿಡ್ತೀವಿ. ಆದರೆ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು, ಮೇ ಬಿ ಎಜುಕೇಷನ್ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ನಾವು ಪರಿಗಣಿಸೋದಿಲ್ಲ. ಹಾಗೂ ಒಬ್ಬ ಪಾರ್ಟ್ನರ್ನ ಚೂಸ್ ಮಾಡುವಾಗ ಯಾವುದು ಮ್ಯಾಟರ್ ಆಗುತ್ತೆ, ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೋಬೇಕು, ಯಾವುದನ್ನು ಮಾಡ್ಕೋಬಾರ್ದು ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಮೀಟ್ನಲ್ಲಿ ಜಡ್ಜ್ಮೆಂಟಲ್ ಆಗಬಾರ್ದು, ಹಾಗೂ ಹೀಗೆ ಅಂತ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೋಬಾರ್ದು. ಒಂದು ಅಪ್ರೋಚ್ ಅಂತ ಬಂದಾಗ ತುಂಬ ಹುಷಾರಾಗಿ ನಾವು ತುಂಬಾ ಇನ್ನೊಬ್ರಿಗೆ ಹರ್ಟ್ ಆಗೋ ರೀತಿಯಾಗಿ ರೂಡ್ ಆಗಿರುವಂಥ ಮಾತುಗಳನ್ನ ಬಳಸಬಾರ್ದು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಆ ರೂಲ್ನ ಯಾರೇ ಆಗಿರಲಿ, ಒಂದು ಗಂಡ ಆಗಿರಲಿ ಒಂದು ಹೆಣ್ಣಾಗಿರಲಿ ಫಾಲೋ ಮಾಡಲೇಬೇಕು ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಮತ್ತು ಓಪನ್ ಮೈಂಡೆಡ್ನೆಸ್ ಅಂತ ಹೇಳ್ತೀವಿ. ಓಪನ್ ಮೈಂಡೆಡ್ನೆಸ್ ಅಂದರೆ ನೀವು ಒಬ್ಬರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ, ಒಂದು ಸ್ಟೇಜ್ನಲ್ಲಿರುವಾಗ ಅವ್ರನ್ನ ಜಡ್ಜ್ ಮಾಡೋದು, ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ಳೋದು, ಹಾಗೂ ಬೇಗನೆ ಅವ್ರು ಹೀಗೆ ಅಂತ ಡಿಸೈಡ್ ಮಾಡೋದನ್ನ ಮಾಡೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ನೀವೆಷ್ಟು ಒಂದು ರಿಲೇಷನ್ಶಿಪ್ಗೆ ಗೌರವ ಬೆಲೆಯನ್ನು ಇಡ್ತೀರಾ, ಅದು ಇನ್ನಷ್ಟು ಬೆಳೀತಾ ಹೋಗುತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಕಲೆಕ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ನೀವು ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂದರೆ ಅವ್ರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಅವ್ರ ಹವ್ಯಾಸ ಏನಿರ್ಬೋದು, ಅಥವಾ ಅವ್ರು ಏನು ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಹಾಗೂ ಅವ್ರಿಗೂ ನಿಮಗೂ ಮ್ಯಾಚ್ ಆಗಬಹುದಾ ಅನ್ನುವಂಥ ಒಂದು ವಿಷಯನ ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ಆದ ಒಂದು ಅನಾಲಿಸಿಸ್ನ ಮಾಡ್ಕೋಬೇಕಾಗತ್ತೆ. ಏನು ಕೇಳದೆ ಇಂಪಾರ್ಟೆಂಟ್ ಆಗಿರೋ ವಿಷಯ, ಓಕೆ ನೀವು ನನ್ನ ಮೀಟ್ ಮಾಡ್ತಿದ್ದೀರಲ್ಲ, ಏನು ಉದ್ದೇಶ? ಐ ಥಿಂಕ್ ದಿಸ್ ಈಸ್ ಹೌ ಯು ಶುಡ್ ಸ್ಟಾರ್ಟ್. ಏನು ಉದ್ದೇಶ ಇಟ್ಕೊಂಡು ಮೀಟ್ ಮಾಡ್ತಿದ್ದೀರಾ? ಇಸ್ ಇಟ್ ಅ ಫ್ರೆಂಡ್ಶಿಪ್? ಇಸ್ ಇಟ್ ಸಮಥಿಂಗ್ ನೀವು ಒಂದು ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ? ಆ ಥರ ಒಂದು ಕ್ಲಾರಿಟಿನ ಇಟ್ಕೊಂಡು ನೀವು ಒಬ್ಬರನ್ನ ಮೀಟ್ ಮಾಡ್ತಿದ್ದೀರಾ ಅಂದರೆ, ನಿಮಗೂ ಇವಾಗ ನೀವೊಂದು ಶಾಪಿಂಗ್ ಹೋಗ್ತಾ ಇದ್ದೀರಾ ಅಂದರೆ, ನಾನು ಈ ಥರದ ಒಂದು ಸ್ಯಾರಿ ತೊಗೋಬೇಕು, ಈ ಥರದ್ದು ಒಂದು ಬಟ್ಟೆ ತೊಗೋಬೇಕು. ಸೊ ನಿಮಗೆ ಗೊತ್ತಿರುತ್ತೆ ನೀವು ಏನಕ್ಕೆ ಆ ಶಾಪಲ್ಲಿದ್ದೀರಾ ಅಂತ. ಸೊ ಬೇಸಿಕ್ ಕ್ಲಾರಿಟಿ ಒಂದು ಫಸ್ಟ್ ಮೀಟ್ನಲ್ಲೇ ನೀವು ಮೀಟ್ ಮಾಡೋಕ್ಕೆ ಮುಂಚೆನೇ ಇಟ್ಕೊಂಡ್ಬಿಟ್ರೆ ಬೆಟರ್ ಅಂತ ಹೇಳ್ತೀನಿ. ಯಾವಾಗ ಒಬ್ಬ ವ್ಯಕ್ತಿ ಯಾವ ರೀತಿಯಾದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ನಿಮಗೆ ಅದು ಮ್ಯಾಚ್ ಆಗ್ತಾ ಇಲ್ಲ, ಲೆಟ್ಸೆ ನೀವು ಮದುವೆ ಆಗಬೇಕು ಅಂತ ಇದ್ದೀರಾ, ಅದಕ್ಕೆ ಇನ್ನೊಬ್ಬರನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದರೆ ಆ ವ್ಯಕ್ತಿ ಇಲ್ಲ ನನಗೆ ಮದುವೆ ಆಗೋಕ್ಕೆ ಈಗ ಪ್ರೆಸೆಂಟ್ನಲ್ಲಿ ಅಷ್ಟು ಸೀರಿಯಸ್ನೆಸ್ ಇಲ್ಲ, ಸೊ ನಾನು ಐ ಆಮ್ ನಾಟ್ ರೆಡಿ ಅಂದಾಗ, ವೆನ್ ದೇ ಸೇ ಐ ಆಮ್ ನಾಟ್ ರೆಡಿ ಅಷ್ಟೇ. ಅದಕ್ಕೆ ನೀವು ತುಂಬಾ ಫ್ಯಾಬ್ರಿಕೇಷನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ, ಮೀಟಿಂಗ್
ಪ್ಲೇಸ್, ಎಲ್ಲಿ ಮೀಟ್ ಮಾಡ್ತೀರಾ, ಎಷ್ಟೊತ್ತಿಗೆ ಮೀಟ್ ಮಾಡ್ತೀರಾ. ನಾನು ಆ್ಯಸ್ ಅ ಸೈಕಾಲಜಿಸ್ಟ್ ವಾಟ್ ಐ ವುಡ್ ಸೇ ಇಸ್, ಮೀಟ್ ಮಾಡ್ತಿದ್ರೆ ಯಾರಾದರೂ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ರೆ ಅಂದರೆ ಒಂದು ಪಬ್ಲಿಕ್ ಪ್ಲೇಸ್ ಆಗಿರಬೇಕು, ಹಾಗೂ ಅದು ನಿಮಗೆ ಸೇಫ್ ಆಗಿರಬೇಕು. ಸ್ಪೆಷಲಿ ಒಂದು ಹೆಣ್ಣಿಗೆ ಅದು ಸೇಫ್ ಸ್ಪೇಸ್ ಆಗಿರಬೇಕು. ಮತ್ತು ದಯವಿಟ್ಟು ಅವಾಯ್ಡ್ ಮಾಡಿ ರಾತ್ರಿಯಲ್ಲಿ ಮೀಟ್ ಮಾಡುವಂಥದ್ದನ್ನ. ನೀವು ಅನ್ಕೋಬೋದು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ. ಅಫ್ಕೋರ್ಸ್ ವೆನ್ ವಿ ಲಿವ್ ಇನ್ ಅ ಸೊಸೈಟಿ, ರಾತ್ರಿ ಹೊತ್ತು ನಡೆಯುವ ವಿಷಯಗಳು ಬೇರೆ ಥರ ಇರುತ್ತೆ, ಹಾಗೂ ಒಂದು ಆ್ಯಟಿಟ್ಯೂಡ್ ಕೂಡ ಬದಲಾಗತ್ತೆ. ಹಾಗೂ ನೀವು ಈಗ ಯಾರಾದರೂ ಪಬ್ಬಿಗೆ ಕರಿಬೋದು ನಿಮ್ಮನ್ನ, ರಾತ್ರಿ ಹೊತ್ತು ಬಾ ಪಬ್ಬಿಗೆ ಡಿನ್ನರ್ ಮಾಡೋಣ ಅಂತ, ಅದು ಅವ್ರ ಉದ್ದೇಶ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಂಥದ್ದನ್ನೆಲ್ಲ ದಯವಿಟ್ಟು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಆ್ಯಸ್ ಅ ವಿಮೆನ್ ನೀವು ನಿಮ್ಮ ಸೇಫ್ಟಿನ ನೀವು ನೋಡಬೇಕಾಗತ್ತೆ. ನೀವು ಯಾವುದಕ್ಕೂ ವಿರುದ್ಧವಾಗಿ ಹೋಗಬೇಡಿ. ಈಗ ಯಾಕೆ ಅದರಲ್ಲೇನು ಹೋಗೋದ್ರಲ್ಲೇನು ನಾನು ಹೋಗ್ತೀನಿ ಅನ್ನುವಂಥ ಒಂದು ಯೋಚನೆಗೆ ದಯವಿಟ್ಟು ಬರಬೇಡಿ. ಫೈನಲಿ ವಿಮೆನ್ ಈಸ್ ಅ ವಿಮೆನ್, ಮ್ಯಾನ್ ಈಸ್ ಅ ಮ್ಯಾನ್. ಅದು ಹಾಗೇ ಇದೆ. ದಟ್ಸ್ ಹೌ ಸೈನ್ಸ್ ಇಸ್. ಸೊ ನೀವು ಮೀಟ್ ಮಾಡ್ತಿದ್ದೀರೋ ಒಬ್ಬ ವ್ಯಕ್ತಿನ ಅಂದರೆ ನಿಮಗೆ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನಾನು, ನಿಮಗೆ ಗೊತ್ತಿರುವಂಥ ಜಾಗ ಆಗಿರಬೇಕು, ನಿಮಗೆ ಕಂಫರ್ಟಬಲ್ ಇರುವಂಥ ಜಾಗ ಆಗಿರಬೇಕು, ಹಾಗೂ ಇಟ್ ಶುಡ್ ಬಿ ಅ ಪಬ್ಲಿಕ್ ಪ್ಲೇಸ್. ಇಟ್ ಶುಡ್ ಬಿ. ಅವ್ರು ಯಾರೋ ನಿಮ್ಮನ್ನ ಇಲ್ಲಿ ಬಾ ಅಲ್ಲಿ ಬಾ ಅಂತ ಕರೆದ್ರೆ ಹಾಗೆ ರ್ಯಾಂಡಮ್ ಆಗಿ ಹೋಗೋಕ್ಕೆ ಹೋಗಬೇಡಿ. ಹಾಗೂ ನಿಮಗೆ ತುಂಬ ದೂರ ಆಗ್ತಾ ಇದೆಯಾ, ಡಿಸ್ಟೆನ್ಸ್ ಹೇಗಿದೆ ಅಂತ ಕೂಡ ನೀವು ಯೋಚನೆ ಮಾಡಬೇಕು. ಯಾಕಂದರೆ ನೀವು ಒಂದು ಕಡೆ ಹೋದಾಗ ವಾಪಸ್ ಕೂಡ ಬರಬೇಕಾಗತ್ತೆ ಮನೆಗೆ. ಐ ವುಡ್ ಸೇ ಮೇ ಬಿ ಒಂದು 4 o'clock ಟೈಮ್ನಲ್ಲಿ ಮೀಟ್ ಮಾಡೋದಾಗಿರ್ಬೋದು, ಒಂದು ಮಾಲ್ನಲ್ಲಿ ಮೀಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಕೆಫೆನಲ್ಲಿ ನಿಮಗೆ ಗೊತ್ತಿರುವ ಜಾಗದಲ್ಲಿ ಮೇ ಬಿ ಫಾರ್ ಅ ಕಾಫಿ ಮೀಟ್ ಮಾಡೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಬಟ್ ಅವಾಯ್ಡ್ ನೈಟ್ ಮೀಟಿಂಗ್ಸ್, ಬಿಕಾಸ್ ನಿಮಗೆ ಗೊತ್ತಿಲ್ಲ ಅವ್ರು ಏನು ಎಜೆಂಡಾ, ಏನು ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದ್ದಾರೆ ಅಂತ. ಸೊ ಇದು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ನಿಮಗೆ ಬಿಟ್ಟಿದ್ದು ನೀವೇನು ಮಾಡ್ತೀರಾ ಅಂತ. ಬಟ್ ಐ ಆಲ್ವೇಸ್ ಸೇ ಜಸ್ಟ್ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನೀವು ಯಾರನ್ನಾರು ಮೀಟ್ ಮಾಡ್ತಾ ಇದ್ದೀರಾ ಅಂದರೆ ಯಾರಾದರೂ ಒಬ್ಬರಿಗೆ ನಿಮ್ಗೆ ಗೊತ್ತಿರೋ ಒಬ್ಬ ಫ್ರೆಂಡ್ಗಾದರೂ ಇನ್ಫಾರ್ಮ್ ಮಾಡಿ, ಈಗ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಯಾಕಂದರೆ ನೀವು ಎಲ್ಲಿದ್ದೀರಾ ಅನ್ನೋವಂಥದ್ದಾದರೂ ಇನ್ಫಾರ್ಮೇಷನ್ ಆ ವ್ಯಕ್ತಿಗೆ ಗೊತ್ತಿರಬೇಕು. ಅಕಸ್ಮಾತ್ ಆಗಬಾರ್ದು, ಅಕಸ್ಮಾತ್ ಏನಾದರೂ ಒಂದು ಡೇಂಜರ್ ಆಯಿತು ಅಂದರೆ ನಿಮ್ಮನ್ನು ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯು ಡೋಂಟ್ ನೋ, ಇಟ್ ಈಸ್ ಅ ಫಸ್ಟ್ ಮೀಟ್ ಅಲ್ಲ, ಆ ವ್ಯಕ್ತಿ ಏನು ಅಂತ ನಿಮ್ಗಿನ್ನೂ ಗೊತ್ತೇ ಇಲ್ಲ. ನೆಕ್ಸ್ಟ್ ವಿಚಾರ ಬರುತ್ತೆ ಏನಂದರೆ ಪೇಯಿಂಗ್ ದ ಬಿಲ್. ಇದ್ರ ಬಗ್ಗೆ ತುಂಬಾ ಏನು ಹೇಳ್ತಾರೆ, ಯಾಕೆ ಹೆಣ್ಮಕ್ಳು ಪೇ ಮಾಡಬೇಕು, ಗಂಡು ಮಕ್ಕಳು ಯಾಕೆ ಹೆಣ್ಮಕ್ಳು ಪೇ ಮಾಡಬಾರ್ದು ಬಿಲ್ ಅನ್ನುವಂಥ ವಿಷಯ ಬರುತ್ತೆ. ನಾನೇನು ಹೇಳ್ತೀನಿ, ಅಕಾರ್ಡಿಂಗ್ ಟು ದ ರಿಸರ್ಚ್ ವಾಟ್ ಐ ವುಡ್ ಸೇ ಇಸ್, ನೀವು ಮೀಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಹೌದು ಒಂದು ಜಾಗನ ಹುಡುಕ್ತೀರಾ ಅಂದರೆ ಎಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿದೆ ಅಂತ ನೋಡಿ. ತುಂಬ ಎಕ್ಸ್ಪೆನ್ಸಿವ್ ಜಾಗಕ್ಕೆ ದಯವಿಟ್ಟು ಫಸ್ಟ್ ಮೀಟ್ನ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಯಾರಿಗೇ ಆದರೂ ಅದು ಒಂದು ಯೋಚನೆ ಬರುತ್ತೆ, ನಾನು ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನಗೆ ಸೆಟ್ಟೇ ಆಗಲಿಲ್ಲ, ವ್ಯಕ್ತಿ ನಂಗೆ ಇಷ್ಟನೇ ಆಗಲಿಲ್ಲ ಅಂದರೆ ನಾನು ಯಾಕೆ ಟೈಮ್ ಮತ್ತು ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಕು ಅಂತ ಬರುತ್ತೆ. ಸೊ ಒಂದು ಡೀಸೆಂಟ್ ಬಡ್ಜೆಟ್ನ ಇಟ್ಕೊಳ್ಬೇಕಾಗುತ್ತೆ. ಒಂದು ಕೆಫೆನ ನೀವು ಚೂಸ್ ಮಾಡಿದ್ದೀರಾ ಅಂದರೆ ಹೆಣ್ಣಾಗಿ ಕಾಸ್ಟ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿ. ಯಾಕಂದರೆ ಫೈನಲಿ ಎಲ್ಲರೂ ಎಕ್ಸ್ಪೆಕ್ಟ್ ಏನು ಮಾಡ್ತಾರೆ ಅಂದರೆ ಹುಡುಗನೇ ಬಿಲ್ ಪೇ ಮಾಡಲಿ ಅಂತ. ಸೊ ಹಾಗೆ ಬಂದಾಗ ಅವ್ರಿಗದು ತುಂಬ ಹೆವಿ ಆಗಬಾರ್ದು. ಇಷ್ಟೊಂದು 1,000 2,000 ಬಿಲ್ ಆಯಿತು ಅಂದರೆ ಅವ್ರಿಗೂ ತುಂಬ ಒತ್ತಡ ಆಗುತ್ತೆ. ಓಕೆ, ನೀವು ಪೇ ಮಾಡಬೇಕು ಅನ್ನುವ ಮೈಂಡ್ಸೆಟ್ ಇಟ್ಕೊಂಡಿದ್ದೀರಾ ಅಂದರೆ, ನೀವೊಂದು ಎಕ್ಸ್ಪೆನ್ಸಿವ್ ಜಾಗಕ್ಕೆ ಹೋಗಬೇಕು ಅಂತ ಇದ್ದೀರಾ ಅಂದರೆ ಸ್ಪ್ಲಿಟ್ ದ ಬಿಲ್ ಅಂತ ಹೇಳ್ತೀನಿ. ಹೌದು, ಅದು 1000 ಮೇಲೆ ಹೋಗ್ತಾ ಇದೆ, 700 ರೂಪಾಯಿ 800 ರೂಪಾಯಿ ಆಗ್ತಾ ಇದೆ ಅಂದರೂ ಕೂಡ ಇಟ್ ಇಸ್ ಟೂ ಮಚ್ ಅಂತಲೇ ಹೇಳ್ತೀನಿ. ನೀವು ಅನ್ಕೋಬೋದು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ. ನೀವು ಯಾವುದೇ ರೀತಿಯಾದ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಕೂಡ ಹಾಗೆ ಮೀಟ್ ಮಾಡ್ತಾ ಇದ್ದಾರೆ. ಅವರು ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಮನಿ ಈಸ್ ಮನಿ, ಟೈಮ್ ಇಸ್ ಟೈಮ್ ಎಲ್ರಿಗೂ ಕೂಡ. ಸೊ ನೀವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಕರ್ಟಿಸಿಗೋಸ್ಕರನಾದರೂ ಒಂದು ಹೆಣ್ಣಾಗಿ ಸ್ಪ್ಲಿಟ್ ಮಾಡೋಣ ಅಂತ ಕೇಳಿ, ಅಥವಾ ಬಿಲ್ ಹೇಗೆ ಪೇ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಪೇ ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಕೇಳೋದು ಒಂದು ಜವಾಬ್ದಾರಿ ಆಗುತ್ತೆ. ಬಿಕಾಸ್ ಈಕ್ವಾಲಿಟಿ ಬಗ್ಗೆ ಮಾತಾಡಿದಾಗ ನಾವು ಅದ್ರ ಬಗ್ಗೆ ಕೂಡ ಸ್ವಲ್ಪ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತಲೇ ಹೇಳ್ತೀನಿ. ಮತ್ತು ಫಸ್ಟ್ ಮೀಟ್ನಲ್ಲಿ ಓವರ್ ಶೇರಿಂಗ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ನಿಮ್ಮ ಪೇಯ್ನ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ನನ್ನ ಲೈಫಲ್ಲಿ ಹಾಗಿತ್ತು, ನನ್ನ ಲೈಫಲ್ಲಿ ಸ್ಟ್ರಗಲ್ ಇತ್ತು, ನನಗೆ ಯಾರೂ ಸಪೋರ್ಟಿವ್ ಇರಲಿಲ್ಲ. ಸೊ ತುಂಬ ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಡ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ನೊಬ್ಬ ವ್ಯಕ್ತಿ ಕೊಡುತ್ತೆ. ಅದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಗ್ರೂಮಿಂಗ್ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿಯಾದ ಬಟ್ಟೆ ಹಾಕ್ಕೊಳ್ತಿದ್ದೀರಾ, ಯಾವ ರೀತಿಯಾದ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ. ಹೌ ಡು ಯು ಸ್ಮೆಲ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ
ಜಸ್ಟ್ ಬಿ ಪ್ರೆಸೆಂಟಬಲ್ ಅಂತ ಹೇಳ್ತೀನಿ. ನಾನೇನು ಮೇಕ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಡೀಸೆಂಟ್ ಆ್ಯಂಡ್ ಪ್ರೆಸೆಂಟಬಲ್ ಆ್ಯಂಡ್ ಅಪ್ರೋಚಬಲ್ ಆಗಿರುವಂಥ ಒಂದು ಬಟ್ಟೆಯನ್ನು ಧರಿಸ್ಕೊಳ್ಳೋದು, ನಿಮಗೆ ಕಂಫರ್ಟಬಲ್ ಆಗಿರುವಂಥ ಬಟ್ಟೆಯನ್ನು ಧರಿಸ್ಕೊಳ್ಳೋದು ಮ್ಯಾಟರ್ ಆಗುತ್ತೆ. ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದಕ್ಕಿಂತ ನಿಮ್ಮನ್ನು ನೀವೇ ಇಂಪ್ರೆಸ್ ಮಾಡ್ಕೊಳ್ಳುವಂಥ ಉಡುಪನ್ನು ಧರಿಸಿ. ಆ ಟೈಮ್ನಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವ ಬಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಓವರ್ ಆಗಿ ಡ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ. ಬಿಕಾಸ್ ದ್ಯಾಟ್ ಮೇಕ್ ದಿ ಅದರ್ ಪರ್ಸನ್ ಲೈಕ್ ಇದೇನಿಷ್ಟು ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಸರ್ಪ್ರೈಸ್ ಕೊಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ ಫಸ್ಟ್ ಮೀಟ್ನಲ್ಲಿ ಗಿಫ್ಟ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನೀವು ಕೊಡುವ ಅವಶ್ಯಕತೆ ಇಲ್ಲ, ಅವರು ಕೊಡುವ ಅವಶ್ಯಕತೆ ಇಲ್ಲ. ರೋಸಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಗಿಫ್ಟ್ಸ್ ಕೊಡೋದು, ಐ ಡೋಂಟ್ ಥಿಂಕ್ ಇಟ್ ಈಸ್ ರಿಯಲಿ ಅಪ್ರೋಪ್ರಿಯೇಟ್. ಇದನ್ನು ಹುಡುಗನೂ ಮಾಡಬಾರ್ದು, ಹುಡುಗಿನೂ ಮಾಡಬಾರ್ದು. ಬಿಕಾಸ್ ಈಗ ಒಂದು ಗಿಫ್ಟ್ ಕೊಡ್ತಿದ್ದೀವಿ ಅಂದರೆ ಅವ್ರಿಗೆ ನಾವು ವ್ಯಾಲ್ಯೂ ಕೊಡ್ತಾ ಇದ್ದೀವಿ, ಅವ್ರು ಅದು ಡಿಸರ್ವಿಂಗ್ ಆಗಿದ್ದಾರೆ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಜಸ್ಟ್ ನಾವು ಹಾಗೆ ಕೊಟ್ವಿ ಅಂದಾಗ ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ನಿಮ್ಮ ಗಿಫ್ಟ್ಗೆ ಬೆಲೆ ಬೇಕು ಅಂದಾಗ ಮೇ ಬಿ ಒಂದು 3-4 ಮೀಟಾಗಿ ಕಂಫರ್ಟಬಲ್ ಆದಾಗ ನೀವು ಆ ವ್ಯಕ್ತಿ ಜೊತೆ ಗಿಫ್ಟ್ ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಪ್ಲೀಸ್ ಅವಾಯ್ಡ್ ಗಿಫ್ಟಿಂಗ್ ಈಚ್ ಅದರ್ ಅಂತ ಹೇಳ್ತೀನಿ. ಆ ಎಕ್ಸ್ಪೆಕ್ಟೇಷನ್ ಕೂಡ ಯಾರು ಇಟ್ಕೋಬಾರ್ದು. ಗಿಫ್ಟ್ ಕೊಡಬೇಕು, ನನಗೆ ಇದು ಮಾಡಬೇಕು, ಅದು ಮಾಡಬೇಕು ಅಂತ ಹೈಯರ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಮತ್ತು ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡೋದು, ಕಾನ್ಫಿಡೆಂಟಾಗಿ ಮಾತಾಡುವಂಥದ್ದು, ಬಿ ಅ ಗುಡ್ ಲಿಸ್ನರ್, ಮಾತನ್ನು ಕೇಳುವಂಥದ್ದು, ಪ್ರಶ್ನೆಯನ್ನು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ತುಂಬಾ ಇನ್ವೆಸ್ಟಿಗೇಷನ್ ಥರ ಆಗಬಾರ್ದು ನಿಮ್ಮ ಕ್ವೆಶನ್ ಮಾಡುವ ರೀತಿ. ಸೊ ತುಂಬ ಫ್ಲೋಯಿ ಆಗಿರಬೇಕು ಕಮ್ಯುನಿಕೇಷನ್. ದೀಸ್ ಆರ್ ದ ವೆರಿ ವೆರಿ ಬೇಸಿಕ್ ಥಿಂಗ್ಸ್. ಆದರೆ ಎಷ್ಟೋ ಜನ ಇದನ್ನು ಅಂದರೆ ಅದನ್ನ ಪರಿಗಣಿಸೋದಿಲ್ಲ, ಅದನ್ನು ಹಾಗೆ ನಡ್ಕೊಳ್ಳೋದಿಲ್ಲ, ಹಾಗೆ ನಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್.